ನಮ್ಮ ಅಂಪೈರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನ್ಯೂ ಇಯರ್ಗೆ ಸ್ಪೆಷಲಾಗಿ ಏನಾದರೂ ಮಾಡಬೇಕಂತ ಬೆಳಗ್ಗೆನೇ ಬೇಗ ಎದ್ವಿ. ಸೊ ಇಟ್ ವಾಸ್ 6:30 ಇನ್ ದ ಮಾರ್ನಿಂಗ್. ಸೊ ನಾವು ರೆಡಿ ಆದ್ವಿ ಒಂದು ರೌಂಡು. ನಮ್ಮ ಕಸಿನ್ಸ್ ಎಲ್ಲ ಆಗಲೇ ಎಲ್ಲ ಹೋಗಿದ್ರು. ಸೊ ಅವ್ರ ಜೊತೆ ನಾನು ಹೋಗ್ಬೇಕಾಗಿತ್ತು. ನಾವು ಲೇಟಾಗಿ ಎದ್ದಿದ್ದರಿಂದ ಅವ್ರನ್ನೆಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀನಿ ನಾನು. ಡೈಲಿ ಎದ್ದೋಳಷ್ಟರಲ್ಲೇ 8 to 9 ಆಗುತ್ತೆ. ಸೊ ಇವತ್ತು ಬೇಗ ಎದ್ದಿರೋದ್ರಿಂದ ಎಲ್ಲ ಪ್ರಪಂಚನೇ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸೊ ಇನ್ನು ಫಾಗ್ ಎಲ್ಲ ಹಂಗೆ ಇತ್ತು. ಬಿ ಫಿಟ್ನೆಸ್ ಕ್ಲಬ್ ಅಂತ ನೆಲಮಂಗಲದ ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಹಿಂದೆ ಇದೆ. ಅಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಶಟಲ್ ಕಾಕ್ ಕೋರ್ಟ್ ಇರ್ಬೋದು, ಆಮೇಲೆ ಜಿಮ್ ಕೂಡ ಇರ್ಬೋದು, ಎಲ್ಲ ಇದೆ. ಸೊ ಬನ್ನಿ ಒಳಗಡೆ ಇನ್ನು ಏನೇನಿದೆ ನೋಡೋಣ. ಒಳಗಡೆ ಹೋಗ್ತಿದ್ದಂಗೆ ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಲಾರ್ಜ್ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು 4 to 8 feet ಏನೋ ಇದೆ. ಆ್ಯಂಡ್ ಕ್ಲಬ್ಬು ಮಾರ್ನಿಂಗ್ 5:30 AM ಸ್ಟಾರ್ಟ್ ಆದರೆ 10:30 AM ಓಪನ್ ಇರುತ್ತೆ. ನಂತರ ಸಂಜೆ 5 o'clock to 9:30 PM ಓಪನ್ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸೊ ಈ ಸಲ 2026ಗೆ ಏನಾದರೂ ಹೊಸ್ದಾಗಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಕಸಿನ್ಸ್ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾರೆ ನಾನು ಒಬ್ಬನೇ ಬಂದಿದ್ದೀನಿ. ಸೊ ಅವರೆಲ್ಲ ಆಗಲೇ ಆಡ್ತಿರ್ತಾರೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಲಾಬಿ ಕೂಡ ಇದೆ. ಏನಾದರೂ ರೆಸ್ಟ್ ಗಿಸ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದು ಕೂತ್ಕೋಬೋದು. ಹಾಗೆ ಮುಂದೆ ಬಂದರೆ ನಿಮಗೆ ಟ್ರೆಡ್ಮಿಲ್ಸ್ ಆಗಿರ್ಬೋದು, ಸೈಕಲ್ಗಳು, ಆಮೇಲೆ ಇನ್ನೂ ಏನೇನೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಇವರು. ಆ್ಯಂಡ್ ಡಂಬಲ್ಸ್ ಅಂತೂ ಲಾರ್ಜ್ ವೆರೈಟಿ ಆಫ್ ಡಂಬಲ್ಸ್ ಇದೆ ಇವ್ರ ಹತ್ರ. 5 kg ಸ್ಟಾರ್ಟ್ ಆದರೆ ತುಂಬ ವೇರಿಯಂಟ್ಸ್ ಇದೆ ಇವ್ರ ಹತ್ರ. ಡಂಬಲ್ಸ್ ಅಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಸೈಕಲ್ಗಳು ನೋಡ್ಬೋದು, 2 ಸೈಕಲ್ಗಳು ಇಟ್ಟಿದ್ದಾರೆ. ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತಿದ್ದು. ಆ್ಯಂಡ್ ಟ್ರೆಡ್ಮಿಲ್ ನೋಡ್ಬೋದು ನೀವು, ತುಂಬ ಇದ್ದಾವೆ. 1-2 ಇಟ್ಟಿಲ್ಲ, ಒಂದು 5 to 6 ಇಟ್ಟಿದ್ದಾರೆ ಇವರು. ಸೊ ಅಲ್ಲಿಂದ ನಾವೊಂದು ಸ್ವಲ್ಪ ವಾರ್ಮ್ ಅಪ್ ಆಗೋಣ ಅಂದ್ಬಿಟ್ಟು ಬೊಜ್ಜು ಅಂತ ಏನು ಹೇಳ್ತಿರೋ ಅದನ್ನು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡ್ತಿದ್ದು. ಸೊ ಕಸಿನ್ಸು ಆ್ಯಂಡ್ ಅವ್ರ ಮಕ್ಕಳೆಲ್ಲ ಆಗಲೇ ಆಡ್ತಾ ಇದ್ದಾರೆ. ತುಂಬ ಬೇಗ ಬಂದಿದ್ರು ಅವರು. ನೋಡಿ ನಮ್ಮ ಅಂಪೈರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಇವರೆಲ್ಲ ಆಗಲೇ ಗೇಮ್ ಆಡ್ತಿದ್ರಿಂದ ಇವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಆಡಲಿ, ನೆಕ್ಸ್ಟ್ ಗೇಮಿಂದ ನಾವು ಆಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಅಷ್ಟರಲ್ಲಿ ನಮ್ಮ ಅಕ್ಕ ಒಂದು ರೌಂಡ್ ಸೈಕಲ್ ಹೊಡಿತೀನಿ ಅಂದ್ಬಿಟ್ಟು ಬಂದರು. ಸೊ ಅಲ್ಲಿಂದ ಮತ್ತೆ ಬಂದು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಗೇಮ್ ಆಡೋದಕ್ಕೆ. ಸೊ ಸ್ವಲ್ಪ ಹೊತ್ತು ಶಟಲ್ ಆಡ್ಬಿಟ್ಟು ಬಂದುಬಿಟ್ಟು ನಾವು ಮತ್ತೆ ವರ್ಕೌಟ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಬಂದ್ವಿ ಈ ಕಡೆ. ಸೊ ಈ ವರ್ಕೌಟು ಟ್ರೈಸೆಪ್ಸ್ಗೆ ಮಾಡೋದು, ಟ್ರೈಸೆಪ್ಸ್ ಬಿಲ್ಡ್ ಆಗಲಿ ಅಂತ. ಇನ್ನೊಂದು ಕಡೆ ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡು ಚೆಸ್ಟ್ ವರ್ಕೌಟ್ ಮಾಡ್ತಾಯಿದ್ರು. ನೋಡ್ಬೋದು ಇಲ್ಲಿ ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಈ ಎಕ್ಸಸೈಸ್ ಮಾಡ್ತಾರೆ ನೋಡಿ. 20 kg ಏನೋ ಹಾಕೊಂಡಿದ್ರು. ತುಂಬ ದಿನ ಆದಮೇಲೆ ಮಾಡ್ತಿರೋದ್ರಿಂದ ಇಷ್ಟಕ್ಕೆ ಮಾಡ್ತಿದ್ದೀವಿ. ನಾನು ಕೂಡ ಒಂದು ಟ್ರೈ ಕೊಡೋಣ ಅಂದ್ಬಿಟ್ಟು ಮಾಡಿದ್ವಿ. ನಾನು ಇವೆಲ್ಲ ಮಾಡಿ ತುಂಬ ದಿನ ಆಗಿದೆ. ಒಂದು ರೌಂಡು ಡಂಬಲ್ಸ್ ಎತ್ಬಿಡೋಣ ಅಂದ್ಬಿಟ್ಟು ಡಂಬಲ್ಸ್ ತಗೊಂಡು ಹೊಂದ್ಕೊಂಡ್ವಿ. 5 to 7 kg ಏನೋ ಇತ್ತು ಅನ್ಸುತ್ತೆ ಮೋಸ್ಟ್ಲಿ ಅದು. ಸೊ ಆಮೇಲೆ ನಮ್ಮ ಅಣ್ಣ ಅಬ್ಡಮನ್ಗೆ ಎಕ್ಸಸೈಸ್ ಮಾಡ್ತಾಯಿದ್ರು. ಸೊ ಇದನ್ನು ಲಾಸ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ ಬಂದ್ವಿ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಗಲೇ ತುಂಬ ಜನ ಸೇರ್ಕೊಂಡಿದ್ರು. ಈ ಚಳಿಲೂ ಸ್ವಿಮ್ಮಿಂಗ್ಗೆ ಬರ್ತಾರೆ ಅನಿಸ್ತಿತ್ತು ನನಗೆ. ನಮ್ಮ ಅಣ್ಣನ ಫ್ರೆಂಡು ಹೊಸ ಬೈಕ್ ತೊಗೊಂಡಿದ್ರು, ಎಲೆಕ್ಟ್ರಿಕ್ ಬೈಕು, ಕುಮಾಕಿ ಅಂತ. ನೆಲಮಂಗಲದಲ್ಲೆಲ್ಲ ಕುಮಾಕಿ ನೋಡ್ಬೋದು ನಾವು. ಒಂದು ಫುಲ್ ಚಾರ್ಜ್ಗೆ 180 km. ಸೊ ಇಲ್ಲಿಂದ ನಾವು ಮನೆಗೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಸೊ ಈ ಥರ ನಾವು ಒಂದು ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಂಡ್ವಿ ನಾವು, ನಮ್ಮ ಕಸಿನ್ಸ್ ಎಲ್ಲ. ಸೊ ಚೆನ್ನಾಗಿತ್ತು. ಮುಂದೆ ಹೇಗೋಗುತ್ತೆ ನೋಡಬೇಕು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಭಾಗ್ಯವಂತ ವ್ಲಾಗ್ಸ್. ಸೊ ಇಲ್ಲಿ ಆ್ಯನ್ಯುವಲ್ ಮೆಂಬರ್ಶಿಪ್ ಕೂಡ ಇದೆ 7,000ಗೆ. ಜಿಮ್, ಕಾರ್ಡಿಯೋ ಆ್ಯಂಡ್ ಫಂಕ್ಷನಲ್ ಟ್ರೈನಿಂಗ್ ಇರುತ್ತೆ. ಶಟಲ್ ಕಾಕ್ ಮೆಂಬರ್ಶಿಪ್ ಅಂತ ಬಂದರೆ 1,200 rupees ಚಾರ್ಜ್ ಮಾಡ್ತಾರೆ ಡೈಲಿ 1 hour. ಆ್ಯಂಡ್ 1 ಕೋರ್ಟ್ ಬೇಕಂದರೆ 350 rupees ಆ್ಯಂಡ್ ಪರ್ ಹೆಡ್ 80 rupees ಚಾರ್ಜ್ ಮಾಡ್ತಾರೆ.